ಸಚಿವ ಜಿಟಿ ದೇವೇಗೌಡ ನಿಜವನ್ನ ಒಪ್ಕೊಂಡಿದ್ದಾರೆ. ಮೈತ್ರಿ ಕಾರ್ಯಕರ್ತರು ಬಿಜೆಪಿಗೆ ಮತ ಹಾಕಿದ್ದಾರೆ, ಇದನ್ನ ಇವಾಗ ಬಹಿರಂಗಪಡಿಸಿದ್ದಾರೆ ಅಂತ ಆರ್ ಅಶೋಕ್ ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಜಿಟಿ ದೇವೇಗೌಡರ ಹೇಳಿಕೆಗೆ ಅಶ್ವಥ್ ನಾರಾಯಣ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಮೋದಿಯವರ ಅಲೆ ಇರುವಂತದ್ದು ದೇಶದಲ್ಲಿ ಕರ್ನಾಟಕದಲ್ಲಿ ಮೊದಲ ಸ್ಥಾನದಲ್ಲಿದೆ. ಕರ್ನಾಟಕದಲ್ಲಿ ಆ ದೃಷ್ಟಿಯಿಂದ ಇವತ್ತು ಜಿಟಿ ದೇವೇಗೌಡರ ಹೇಳಿಕೆ ಏನಿದೆ ಅದು ಜನಸಾಮಾನ್ಯರ ಹೇಳಿಕೆ. ಎಲ್ಲ ಜೆಡಿಎಸ್ ಮತ್ತು ಇತರೆ ಪಕ್ಷಗಳ ಕಾರ್ಯಕರ್ತರ ಒಂದು ಅಭಿಪ್ರಾಯ. ಈ ಬಾರಿ ದೇಶಕ್ಕೋಸ್ಕರ ಓಟ್ ಹಾಕೋಣ, ಮೋದಿಗೋಸ್ಕರ ಓಟ್ ಹಾಕೋಣ ಅಂತೇಳಿ ಹೇಳಿರೋದ್ರಿಂದ ಈಗಾಗಲೇ ಈ ಸಮ್ಮಿಶ್ರ ಸರ್ಕಾರ ಸೋಲನ್ನ ಒಪ್ಕೊಂಡಿದೆ ಅಂತ ಈ ಹೇಳಿಕೆಯಿಂದ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಇಲ್ಲ, ಏನ್ ಜಿಟಿ ದೇವೇಗೌಡ ಹೇಳಿದ್ರೆ 100% ಸತ್ಯ. ಜೆಡಿಎಸ್ ಕಾರ್ಯಕರ್ತರು ಒಬ್ಬರೇ ಓಟ್ ಹಾಕಿಲ್ಲ. ಜೆಡಿಎಸ್ನವರು ಬಿಜೆಪಿಗೆ ಹಾಕಿದ್ದಾರೆ, ಕಾಂಗ್ರೆಸ್ನವರು ಬಿಜೆಪಿಗೆ ಓಟ್ ಹಾಕಿದ್ದಾರೆ. ಮೈಸೂರಲ್ಲೂ ಆಗಿದೆ, ಗ್ರಾಮಾಂತರದಲ್ಲೂ ಆಗಿದೆ, ಬೆಂಗಳೂರಲ್ಲಿ ಕೆಲವು ಭಾಗದಲ್ಲಿ ಆಗಿದೆ, ಮಂಡ್ಯದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನವರು ಜೆಡಿಎಸ್ನವರು ಇಬ್ಬರು ಸಹ ಸುಮಲತಾಗೂ ಹಾಕಿದ್ದಾರೆ. ಇದು ಜಗಜ್ಜಾಗಿರೋ ಸತ್ಯಕ್ಕೆ ಹತ್ತಿರದ ವಿಚಾರವನ್ನು ಜಿಟಿ ದೇವೇಗೌಡ ಹೇಳಿದರೆ 100% ಸತ್ಯ. ಇನ್ನು ಜಿಟಿ ದೇವೇಗೌಡರ ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಬಿಜೆಪಿ ನಾಯಕ ಶಾಸಕ ಸಿಟಿ ರವಿ ಅವರು ಜಾಯ್ನ್ ಆಗಿದ್ದಾರೆ. ಸಿಟಿ ರವಿ ಅವರೇ, ಜಿಟಿ ದೇವೇಗೌಡರು ಒಂದ್ ರೀತಿ ಬಿಜೆಪಿ ಅಭ್ಯರ್ಥಿಗೆ ಪೂರಕವಾಗುವಂತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ರೀತಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಇದಕ್ಕೆ ಆ ರೀತಿ ಆಗಿರುತ್ತಾ ಮೈಸೂರಲ್ಲಿ? ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ನಾವು ಈ ವಿಷಯ ಹೇಳಿದ್ವಿ. ಈ ಬಾರಿ ಚುನಾವಣೆ ಜಾತಿ, ಹಣ, ಪಕ್ಷ ಮೀರಿದ್ದು ಅಂತ ಹೇಳಿದ್ದೆ. ಕೇವಲ ಬರೀ ಮೈಸೂರು ಬಗ್ಗೆ ಮಾತ್ರ ಅಲ್ಲ, ಮೈಸೂರು ಕೊಡಗು ಮಾತ್ರ ಅಲ್ಲ, ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಪಕ್ಷವನ್ನು ಮೀರಿ ವೋಟ್ ಹಾಕಿದ್ದಾರೆ ದೇಶಕ್ಕೋಸ್ಕರ. ಮೋದಿ ಅಂತವರ ನೇತೃತ್ವ ಮತ್ತೆ ದೇಶಕ್ಕೆ ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಪಕ್ಷ ಮೀರಿ ವೋಟ್ ಹಾಕಿದ್ದಾರೆ. ಕೋಲಾರದಂತ ಭಾಗಗಳಲ್ಲಿ ಕಾಂಗ್ರೆಸ್ ಜೆಡಿಎಸ್ ಇಬ್ರು ಸೇರಿ ನಮಗೆ ಬೆಂಬಲಿಸಿದ್ದಾರೆ. ಅಲ್ಲ, ಹಂಗಾದ್ರೆ ಇವ್ರು ಒಳ ಜಗಳಗಳು ಪ್ಲಸ್ ಆಗಿಲ್ವಾ ಹಂಗಾರೆ ಬಿಜೆಪಿಗೆ? ತುಂಬಾನೇ ಲಾಭ ಆಗಿದೆ. ಬಿಜೆಪಿಗಲ್ಲ, ದೇಶಕ್ಕೆ ಲಾಭ ಆಗುತ್ತೆ. ಬಿಜೆಪಿ ಒಂದು ಪೊಲಿಟಿಕಲ್ ಪಾರ್ಟಿ, ಅದು ಗೆಲ್ಲೋದು ದೇಶಕ್ಕೆ ಲಾಭ ಆಗುತ್ತೆ. ಏನ್ ಜಿಟಿ ದೇವೇಗೌಡರು ಏನ್ ಹೇಳಿದ್ದಾರೆ, ಅವ್ರಿಗೇನ್ ಮುಚ್ಚಿಟ್ಟು ಮಾತಾಡುವಂತ ಅಭ್ಯಾಸ ಇಲ್ಲ. ಹೀಗಾಗಿ ಇದು ಇರೋ ವಿಷಯನೇ ಹೇಳಿದ್ದಾರೆ. ಮೈಸೂರು ಭಾಗದಲ್ಲಿ ಜೆಡಿಎಸ್ನವರು ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ, ಹಾಗೇನೆ ಮಂಡ್ಯದಲ್ಲಿ ಕಾಂಗ್ರೆಸ್ನವರು ದೊಡ್ಡ ಪ್ರಮಾಣದಲ್ಲಿ ಇಂಡಿಪೆಂಡೆಂಟಿಗೆ, ಹಾಸನದಲ್ಲಿ ತುಮಕೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನವರು ಬಿಜೆಪಿಗೆ, ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಚಿತ್ರದುರ್ಗದಲ್ಲಿ ಜೆಡಿಎಸ್ಗೆ ಸಂಬಂಧಪಟ್ಟವರು, ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಎಲ್ಲರೂ ಸೇರಿ ಬಿಜೆಪಿಗೆ ಈ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲಿಸಿದ್ದಾರೆ. ಇದರಲ್ಲಿ ಏನ್ ಮುಚ್ಚಿಡೋದು ಏನ್ ಬಂತು? ಕೆಲವರು ಬಹಿರಂಗವಾಗಿ ಮಾಡಿದ್ದಾರೆ, ಕೆಲವರು ಒಳಗ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಎಷ್ಟೋ ಜನ ನಮ್ಗೆ ಹಾಲಿ ಸಚಿವರುಗಳು ಕೂಡ ಫೋನ್ ಮಾಡಿ, ನೋಡೋ ನಮ್ ಕಾರಣದಿಂದ ನಿಮ್ಗೊಂದ್ ಸೀಟು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ನಾವು ಒಂದ್ ಕಾಂಟ್ರಿಬ್ಯೂಟ್ ಮಾಡಿದೀವಿ, ನಮ್ಮೊಂದ್ ಸುಮ್ನೆ ದೂರಬೇಡ್ರಿ. ಜಿಟಿ ದೇವೇಗೌಡರು ಮಾಡಿದ್ರ ಹಾಲಿ ಸಚಿವರು ಅವರು? ಅದೆಲ್ಲ ನೀವು ನಿಮ್ ಸುದ್ದಿ ಮೂಲನೇ ನೀವು ಬಿಟ್ಕೊಡಲ್ಲ, ನಾವು ನಮ್ ಸಂಬಂಧ ಬಿಟ್ಕೊಡಕ್ಕಾಗತ್ತಾ? ಅಲ್ಲ, ಹಾಲಿ ಸಚಿವರಂತ ನೀವೇ ಹೇಳ್ತಿದ್ರಲ್ಲ, ಬಹುಶಃ ಇವ್ರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಕೇಳಿದ್ರೆ ಹಾಲಿ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಹೇಳಿದ್ದಾರೆ. ಅವ್ರ ಹೆಸರು ಹೇಳಕ್ಕಾಗತ್ತಾ? ನಾವು ನಂಬಿಕೆ ಪ್ರಶ್ನೆ ಅದು. ನೀವ್ ಇನ್ನೊಂದು ಬಾಂಬ್ ಹಾಕ್ತಿದ್ದೀರಾ ಹಂಗಾದ್ರೆ? ಅದಕ್ಕೆ ನಿಮ್ಗೇನಂದ್ರೆ ಏನ್ ಹೇಳೋದಿಲ್ಲ, ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾ ಇದೀವಿ. ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಗೆ. ಹಾಗಾಗಿ ನಿಶ್ಚಿತವಾಗಿ ಅದರ ಲಾಭ ನಾವು ಅವತ್ತೇ ಹೇಳಿದ್ವಿ. ಈ ಪ್ರೊಡಿಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಮ್ಯಾಥಮೆಟಿಕ್ಸ್ ಲೆಕ್ಕ ಹಾಕ್ತಾ ಇದ್ರು, ಕಾಂಗ್ರೆಸ್ ಜೆಡಿಎಸ್ ವೋಟ್ ಸೇರಿ ಇಷ್ಟ ಆಗತ್ತೆ ಅಂತ. ಆದ್ರೆ ಕೆಮಿಸ್ಟ್ರಿ ಮ್ಯಾಚ್ ಆಗಲ್ಲ ಕಾಂಗ್ರೆಸ್ ಜೆಡಿಎಸ್ ಅನ್ನೋದನ್ನ ಯಾರು ಅರ್ಥನೇ ಮಾಡ್ಕೊಂಡ್ಲಿಲ್ಲ. ನಾವ್ ಹೇಳಿದ್ವಿ ಕೆಮಿಸ್ಟ್ರಿ ಮಿಸ್ ಮ್ಯಾಚ್ ಆಗ್ತಿದ್ದಂಗೆ ಮ್ಯಾಥಮೆಟಿಕ್ಸ್ ಉಲ್ಟಾ ಆಗುತ್ತೆ ಅಂತ ಹೇಳಿದ್ವಿ. ಈಗ ಅದೇ ಆಗಿದೆ. ಓಕೆ, ಹಂಗಾರೆ ಪ್ರತಾಪ್ ಸಿಂಹ ಅವರಿಗೆ ಪ್ಲಸ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸಿಟಿ ರವಿ ಅವರೇ.